ಪ್ರೇಮ್ ಸರ್ಗೆ ಫಸ್ಟ್ ವಿಸಿಲ್ ಹೊಡಿರಿ, ಒಂದ್ ದೊಡ್ಡ ವಿಸಿಲ್ ಬರಬೇಕು ಪ್ರೇಮ್ ಸರ್ಗೆ. ಸರ್ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ನೀವು ಎಲ್ಲೇ ಹೋದ್ರು ಕೂಡ ನಮ್ಮ ಕನ್ನಡ ಭಾಷೆನ ಬಹಳ ಪ್ರೀತಿ ಅಭಿಮಾನದಿಂದ ಅಲ್ಲಿ ಮಾತಾಡ್ತಾ ಇದ್ದೀರಾ. ಇವತ್ತು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ದ ಓನ್ಲಿ ಥಿಂಗ್ ವಿಚ್ ಇಸ್ ಟ್ರೆಂಡಿಂಗ್ ಇಸ್ ಪ್ರೇಮ್ ಸರ್ ಸ್ಪೀಚ್. ಪ್ರೇಮ್ ಸರ್ ಅಲ್ಲ, ದೇರ್ ಅ ಸೇಯಿಂಗ್ ಅಲ್ಲ, ಸಿನಿಮಾ ಹ್ಯಾಸ್ ನೋ ಲ್ಯಾಂಗ್ವೇಜ್ ಅಂತ ಹೇಳಿ, ಬಟ್ ಅದೆಲ್ಲ ಸುಳ್ಳು, ಇಟ್ಸ್ ರಾಂಗ್. ಆಕ್ಚುಲಿ the only language Prem sir spoke everywhere was cinema language. So ashtu passionate agi aa cinema ಭಾಷೆನ ಕಲಿತು ಎಲ್ಲಾ ಕಡೆ ಸಿನಿಮಾ ಭಾಷೆನ ಮಾತಾಡಿ ಭಾಷೆ ಬರ್ದೇ ಇರೋರ್ಗೂ ನೀವು ಸಿನಿಮಾನ ಅರ್ಥ ಮಾಡಿಸ್ಬಿಟ್ಟಿದ್ದೀರಾ. ಅಂಡ್ ಅವ್ರು ಆಕ್ಚುಲಿ ತುಂಬಾ ಟಯರ್ಡ್ ಆಗಿದ್ದಾರೆ ಸರ್, ಬಟ್ ಇದು ನಮ್ಮ ಹೋಮ್ ಗ್ರೌಂಡ್ ಸರ್. ವೆಲ್ಕಮ್ ಬ್ಯಾಕ್ ಸರ್, ಹೇಗಿದ್ದೀರಾ? ಜರ್ನಿ ಹೇಗಿತ್ತು ಸರ್? ಗುಡ್ ಮಗ, ನೈಸ್. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ತುಂಬ ಖುಷಿ ಆಯ್ತು ಎಲ್ಲ ಬಂದು. ಮೊದಲನೇದಾಗಿ ನಮ್ಮಿರೋ ಧ್ರುವ ಆಕ್ಷನ್ ಪ್ರಿನ್ಸ್, ನಾನು ಯಾವತ್ತೂ ನನ್ನ ತಮ್ಮ. ಓಕೆ, ನಡೀತಾ ಇರ್ತದೆ, ನಂದನಿಂದ ನಡೀತಾ ಇರ್ತದೆ ಕೂಡ. ರಮೇಶ್ ಸರ್ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ದ ಆಪರ್ಚುನಿಟಿ ನಿಜವಾಗ್ಲೂ ಗ್ರೇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ದೆನ್ ಬಾಬಾ ಬಗ್ಗೆ ಏನ್ ಮಾತಾಡ್ಲಿ, ನಾನು ಎಷ್ಟು ವಿಶುದ್ಧ ಮಾತಾಡ್ಬೇಕು ಬಾಬಾ ಬಗ್ಗೆ ಮಾತಾಡ್ಬೇಕಂದ್ರೆ ಅಷ್ಟು ಹಂಬಲ್ ಅಂಡ್ ಅಷ್ಟು ನಾನು ಬಾಬಾನ ಶಿವರಾಜ್ಕುಮಾರ್ ಹೋಲಿಸ್ತಿದ್ದೆ ತುಂಬಾ. ಶಿವಣ್ಣ ಯಾವಾಗಲೂ ಮೊದಲನೇದಾಗಿ ಅಣ್ಣ ಅಂತ ನೆನೆಸ್ಕೊಂಡ ತಕ್ಷಣ ಇವರು ಹುಟ್ಟಬ್ಬ ಅಣ್ಣ, ವಿಶ್ ಹ್ಯಾಪಿ ಬರ್ಡೇ ಅಣ್ಣ, ಗಾಡ್ ಬ್ಲೆಸ್ ಶಿವಣ್ಣ, ಹ್ಯಾಪಿ ಬರ್ಡೇ ಅಣ್ಣ. ಅಂಡ್ ಅಷ್ಟು ಒಂಥರ ಹಸು ಮನ್ಸಿದ್ದಂಗೆ ಅವರು. ಸೊ ಲೈಕ್ ಎ ಕಿಡ್, ಸೊ ಆಲ್ವೇಸ್ ಡೈರೆಕ್ಟರ್, ಆಕ್ಟರ್. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ದೆನ್ ರೀಶ್ಮಾ ಅವರು ಅಂಡ್ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ವಿ ಏಕ್ಲೇವಿಯಾದಲ್ಲಿ. ರಕ್ಷಾ ಫಿಲ್ಮ್ ಫ್ಯಾಕ್ಟ್ರಿ ಮೇಡಮ್ ಪ್ರೊಡಕ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ರು. ಇವತ್ತು ಫುಲ್ ಪ್ಯಾನ್ ಇಂಡಿಯಾ ಹೊಡಿತಾರೆ. ಗಾಡ್ ಬ್ಲೆಸ್ ಮಗನೆ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಅಂಡ್ ಶಿಲ್ಪಾ ಮೇಡಮ್ ಬಗ್ಗೆ ಏನು ಮಾತಾಡಂಗಿಲ್ಲ ನಾನು. ಈಸ್ ಆಲ್ವೇಸ್ ಲೈಕ್ 20-25 that kind of girl. ಈಗಲೂ ಹಂಗೆ ಇದ್ದಾರೆ. ನಾವು ರವಿ ಸರ್ ಜೊತೆ ಸಾಂಗ್ ನೋಡಿದ್ವಲ್ಲ, ಅಷ್ಟೇ ಸೇಮ್ ಹಂಗೆ ಇದ್ದಾರೆ. ಅದಕ್ಕೆ ಬರ್ತಾರೆ, ನಮ್ಮ ಕ್ರೇಜಿ ಸರ್ ಬರ್ತಾರೆ ಈಗ. ಅವರು ಸೋಮ್ಯಾನ್, ಅವ್ರು ಬರ್ತಾರೆ. ಸೋಮ್ಯಾನ್ ಲೆಜೆಂಡ್ ಸೋಮ್ಯಾನ್. ಅಂಡ್ ಇವತ್ತು ಮನೆಯಿಂದ ಭಾರತ ಇಂಡಿಯಾ ಎಲ್ಲ ಕಡೆ ಹೋಗ್ತಿದೀವಿ. ಇವತ್ತು ತುಂಬಾ ಬಿಗ್ಗೆಸ್ಟ್ ಇದ್ರಲ್ಲಿ ತಗೊಂಡೋಗಿ ಟಾಪಲ್ಲಿ ತಗೊಂಡೋಗಿ ಕೂರಿಸಿದ್ದಾರೆ ಟೀಸರ್ ಇಡೀ ಇಂಡಿಯಾ ಕೇಳಿ. ಅಂಡ್ ಅದಕ್ಕೆಲ್ಲ ಕಾರಣ ಅಂದ್ರೆ ಕೆವಿನ್ ಪ್ರೊಡಕ್ಷನ್. ಯಾಕೆ ಕೆವಿನ್ ಸರ್ ಮೊದಲನೇದಾಗಿ ಈ ಸಿನಿಮಾಗೆ ಹೀರೋ ಬಂದ್ಬಿಟ್ಟು, ನಾನ್ ಡೈರೆಕ್ಟರ್ ಇರ್ಬೋದು, ಹೀರೋ ಧ್ರುವರ್ ಇರ್ಬೋದು, ಬೇರೆ ಇರ್ಬೋದು, ಫಸ್ಟ್ ಹೀರೋ ಕೆವಿನ್ ಸರ್. ಯಾಕೆ ಹೇಳ್ತೀನಿ ಅಂದ್ರೆ ಫಸ್ಟ್ ಅವ್ರಿಗೆ ಒಂದು ಫ್ಯಾಷನ್ ಇರ್ಬೇಕು. ಏನೋ ಸಿನಿಮಾ ಇಂಗ್ಲಿಷ್ ಮಾತಾಡ್ತಾ ಇದೀನಿ, ಸಮ್ ವರ್ಡ್ಸ್ ಏನೋ ಪ್ರಾಬ್ಲಮ್ ಆದ್ರೆ ಸಾರಿ. ಒಂದು ತುಂಬಾ ಅರ್ಜಿ ಇರ್ಬೇಕು ಅಂತೀವಲ್ಲ, ಒಂದು ಸಿನಿಮಾ ಮಾಡ್ಬೇಕಾದ್ರೆ ಇಲ್ಲ ನಂಗೆ ಹಿಂಗೆ ಬೇಕು, ಹೀಗೆ ಜನಕ್ಕೆ ತಲುಪಬೇಕು, ಇದೇ ತರ ಮಾಡ್ಬೇಕು ಅಂತ. ಅದೊಂದು ಫ್ಯಾಷನ್ ಕೆವಿನ್ ಸರ್ಗೆ. ಅಂಡ್ ಅವರ ಸಪೋರ್ಟ್ ಇಂದ ಮತ್ತೆ ಅವ್ರಿಗೆ ಅಷ್ಟು ಫ್ಯಾಷನ್ ಇದರಿಂದ ನಮ್ಮನ್ನ ತಗೊಂಡೋಗಿ ಈ ಮಟ್ಟಕ್ಕೆಲ್ಲ ತಗೊಂಡೋಗಿ ನಿಲ್ಸಿದ್ದಾರೆ. ನಾವು ಇವತ್ತು ಈ ಸ್ಟೇಜ್ ಬಂದು ನಿಂತಿದ್ದೀವಿ ಅಂದ್ರೆ ಬಿಕಾಸ್ ಆಫ್ ಕೆವಿನ್ ಪ್ರೊಡಕ್ಷನ್. ಎಂಟೈರ್ ಇಂಡಿಯಾ ಲ್ಯಾಂಡ್ಸ್ ತುಂಬಾ ಬಿಗ್ ಇದರಲ್ಲಿ ತಗೊಂಡು ಲ್ಯಾಂಡ್ ಆಗಿದೆ. ಸೊ ಕೆವಿನ್ ಸರ್ ಥ್ಯಾಂಕ್ ಯು ಕೆವಿನ್ ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು, ಲವ್ ಯು. ಅಂಡ್ ಇನ್ ಸುಪ್ರೀತ್ ಅವ್ರ ಬಗ್ಗೆ ಏನು ಹೇಳಂಗಿಲ್ಲ, ಇಸ್ ಮೈ ಬ್ರದರ್. ಅಂಡ್ ಯಾವಾಗಲೂ ಜೊತೆಲಿ ಇರ್ತಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕೆವಿನ್ ಪ್ರೊಡಕ್ಷನ್ ಬಿಸ್ನೆಸ್ ಸೆಟ್. ಇನ್ ಕೆವಿನ್ ಸರ್ ಅಂತೂ ಫೋನ್ ಮಾಡಿ ಯಾವಾಗಲೂ ಕೇಳ್ತಾ ಇರೋರು, ಪ್ರೇಮ್ ಏನ್ ನಡೀತಾ ಇದೆ, ಚೆನ್ನಾಗಿ ನಡೀತಾ, ಏನೋ ತೊಂದರೆ ಇಲ್ವಾ, ನೋ ಪ್ರಾಬ್ಲಮ್ ನೋ ಅಂತ. ಬಟ್ ಅದನ್ನೆಲ್ಲ ನಿಭಾಯಿಸಿದ ಅಲ್ಲೇ ನಿಂತ್ಕೊಂಡು. ಬಟ್ ಏನಾದ್ರೂ ಲಕ್ಷ್ಮಿ ಇಲ್ಲಿಂದ ಬರ್ಬೇಕಲ್ವಾ. ಲಕ್ಷ್ಮಿ ಕೃಪಾ ಕಟಾಕ್ಷ ಇಲ್ಲಿಂದ ಬರಬೇಕು. ಸೊ ಅದರಿಂದ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೇನ್ ಮಾತಾಡಕ್ ಸಾಧ್ಯ. ನಿಮ್ಗೆ ಯಾವ್ದು ತುಂಬಾ ಚಾಲೆಂಜಿಂಗ್ ಆಗಿದ್ದು ಪ್ರೇಮ್ ಸರ್? ಕೊಚ್ಚಿ ಹೋದ್ರಿ, ಹೈದರಾಬಾದ್ ಹೋದ್ರಿ, ಚೆನ್ನೈ ಹೋದ್ರಿ, ಮುಂಬೈ ಹೋದ್ರಿ, ಹಿಂದಿನ, ತೆಲುಗುನ, ತಮಿಳ, ಮಲಯಾಳಮ, ಇಂಗ್ಲಿಷ್, ಯಾವ್ದು ತಲೆ ಒಳಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿದ್ದು ನಿಮ್ಗೆ? ಇಲ್ಲ ಆತರ ನನ್ಗೇನು ಚಾಲೆಂಜ್ ಇಲ್ಲ, ಯಾಕಂದ್ರೆ ನಾನು ಫಸ್ಟ್ ಪ್ಯೂರ್ ಕನ್ನಡ. ನಾನು ಬಂದಿರೋದು ಹಳ್ಳಿಯಿಂದ, ನಾನು ಮಾತಾಡೋ ಸ್ಲ್ಯಾಂಗ್ ಆತರ. ನಾನು ಸಾಂಗ್ ಆಡ್ಬೇಕಾದ್ರೆ ಕೆಲವರೆಲ್ಲ ನನ್ನ ಟ್ರೋಲ್ ಮಾಡಿದ್ರು ಸುಮಾರು ಜನ. ಹಾ ಹಾ ಹೋ ಠಾ ಥಾ ಅಂತಿಂಗಿಲ್ಲ. ನಾನು ಹೇಳಿದೆ ನೋ, ನಾನು ಜನಪದ ಒಂಥರ ಮಣ್ಣಿನ ಮಗ, ನಾವು ಒಂಥರ ಹಳ್ಳಿ ಜನ. ನೀವು ಅದು ಅಷ್ಟು ಸ್ಪಷ್ಟತೆ ಅದಿದು ನೋ, ಐ ಡೋಂಟ್ ನೋ. ನನಗೆ ಸಂಗೀತದಲ್ಲಿ ಫಸ್ಟ್ ಆಫ್ ಆಲ್ ಸಾ ರೀ ಆ ಅಂತಂದ್ರೆ ನಾನು ಸಾರಿಗಮ ಅಲ್ಲ ಗುರು. ನನಗೆ ಡೈರೆಕ್ಟ್ ಕೇಳೋನ್ಗೆ ಹಾರ್ಟ್ ಟಚ್ ಆಗಬೇಕು, ದಟ್ ಇಸ್ ಮೈ ಸಾಂಗ್. ನಾನು ಅದನ್ನ ನನಗೆ ಸಾ ಗೀತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಎಸ್
ಎಸ್ ನಂಗೆ ಐ ಡೋಂಟ್ ಓಪನ್ ಆಗಿ ಹೇಳ್ತೀನಿ, ಯಾರು ಬೇಕಾದ್ರೆ ಹೆಂಗ್ ಬೇಕಾದ್ರೆ ಟ್ರೋಲ್ ಮಾಡ್ಕೋಬಹುದು, ನಾನು ತೊಂದರೆ ಇಲ್ಲ. ಐ ಡೋಂಟ್ ವಾಂಟ್, ನನ್ಗೆ ಏನಾಗಬೇಕು, ನನ್ನಿರೋ ಮನಸ್ಥಿತಿನ ನಾನು ಓಪನ್ ಆಗಿ ನಾನು ಮಾತಾಡ್ತೀನಿ. ಸೊ ನಾನು ಓದ್ಬೇಕಂದ್ರೆ ಏನು ಅನಿಸ್ತಿಲ್ಲ ನನಗೆ, ಯಾಕಂದ್ರೆ ಇದ್ರು ಒನ್ ಆಫ್ ದ ಲೆಜೆಂಡ್ ಬಾಬಾ ಇದ್ರು, ಅವ್ರ ಪಕ್ಕದಲ್ಲಿ ಕೂತಿದ್ರೆ ಅವ್ರು ಮಾತಾಡೋ ಸ್ಟೈಲು, ಗತ್ತು, ಅವ್ರು ಬರೋ ಸ್ಟೈಲ್ ಒಂಥರ ಆ ಇನ್ಸ್ಪೈರ್ ನಮ್ಗೆ ಮಾತಾಡ್ತಿದ್ವಿ. ಅವ್ರು ನೀವ್ ಹೇಳಿದ್ರು ಅವ್ರ ಪಕ್ಕದಲ್ಲಿ ಕೂತಾಗಿ ಒಂದು ಆರ ಇದೆ ಅಂತ ಹೇಳಿ. ಸೊ ಹೌ ವಾಸ್ ಇಟ್ ವೆನ್ ಯು ಮೆಟ್ ಸಂಜು ಸರ್ ಫಾರ್ ದ ಫಸ್ಟ್ ಟೈಮ್? ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಹೆಂಗ್ ಅನ್ಸ್ತು ಸರ್? ಆಕ್ಚುಲಿ ನಾನು ಫಸ್ಟ್ ಲಿಫ್ಟ್ ಬಂದ್ರು, ನಾನು ಆಫೀಸಲ್ಲಿ ಇದ್ದೆ, ನಮ್ಮ ಗೌರವ ಇದ್ರು, ಗೌರವ್ ನನಗೆ ಗೈಡ್ ಮಾಡಿದ್ದು, ನಾನು ಸುಪ್ರೀತ್ ಸರ್ ಹೋದ್ವಿ. ಲಿಫ್ಟ್ ಬಂದ್ರು, ಬಂದ ತಕ್ಷಣ ಬರೋ ಸ್ಟೈಲ್ ಶರ್ಟು ಫುಲ್ ತರ ಸಿಲ್ಕ್ ಇರ್ತಾರ, ಫುಲ್ ಇದೆಲ್ಲ ಇತ್ತು. ಸೊ ಕೈ ನೋಡಿ ಗೊತ್ತಲ್ಲ ನಿಮ್ಗೆ, ಇಡೀ ಇಂಡಿಯಾಗೆ ಗೊತ್ತಾರ ಸ್ಟೈಲ್. ಸುಮ್ಮನೆ ಬಂದ್ರೆ ಸಾಲ ಬಂದಂಗೆ ಗೊತ್ತಾರ, ಒಟ್ಟು ಸಾಲ. ಸೊ ತುಂಬಾ ಇದಾಯ್ತು ನನಗೆ, ಯಾಕಂದ್ರೆ ನಾನು ಸಿನಿಮಾ ಬ್ಲ್ಯಾಕ್ ಮಾರಿದ್ದೀನಿ ನಾನು. So did you know this, sir? Yes, Sanjay sir. ಸಿನಿಮಾ ಬ್ಲ್ಯಾಕ್ ಮಾರಿದ್ದೀನಿ ನಾನು. He sold the tickets in black Actually. for your of your film, yeah. Yes, ಏನಿದೆ ಕಳ್ಳ Black shirt ಹಾಕೊಂಡ್ಬಿಟ್ಟು. ಕಳ್ಳನಾಯಕ್ ಟೈಮಲ್ಲಿ ರಿಲೀಸ್ ಆದಾಗ ಪ್ರಮೋದ್ ಥಿಯೇಟರ್ ಮಾಡಿ, ನಮ್ಮ ಪ್ರಮೋದ್ ಥಿಯೇಟರ್ ಇದೆ, ಪ್ರಮೋದ್ ಥಿಯೇಟರ್ ಸಿನಿಮಾ ರಿಲೀಸ್ ಆಯ್ತು. ಸೊ ನನಗೆ ಡೈಲಿ ಸಿನಿಮಾ ನೋಡೋ ಕಾಸು ಬೇಕಲ್ಲ, ಅದರಿಂದ ನಾನು ವೀಕ್ಲಿ ಅಂದ್ರೆ ಡೇ 4 ಶೋ ನೋಡ್ತಾ ಇದ್ದೆ. ಡೇ 4 ಶೋಸ್. ಅದು ಮಾರ್ನಿಂಗ್ ಹೋಗಿ ಟಿಕೆಟ್ ತಗೊಳ್ಳೋದು, ಬೆಳಗ್ಗಿಂದ 6 ಗಂಟೆ 7 ಗಂಟೆ ಕೊಡೋರು. ಯಾಕಂದ್ರೆ ನೀವು ಕೇಳ್ಬೋದು ಅಲ್ಲಿ 5 ಗಂಟೆ 6 ಗಂಟೆ ಟಿಕೆಟ್ ಕೊಡಿ, ಯಾಕಂದ್ರೆ ಅದು ಒಂದು ವೀಕ್ ಫುಲ್ ಅನ್ಬೋಯ್ತದು. ಸೊ ಟಿಕೆಟ್ ತಗೊಳ್ಳೋದು, 1 ಟಿಕೆಟ್ ಹೋಗೋದ್ರೆ 3 ಟಿಕೆಟ್ ಬ್ಲಾಕ್ ಮಾಡ್ಕೊಂಡು ಟಿಕೆಟ್ ಹೋಗಿ ತಿರ್ಗಾ ಬೆಳಿಗ್ಗೆ 1 ಟಿಕೆಟ್ ಯಾಕಂದ್ರೆ ದುಡ್ಡು ಬೇಕಲ್ಲ. ಸೊ ಥ್ಯಾಂಕ್ ಯು ಬಾಬಾ, ನಾನು ಅವ್ರ ಫ್ಯಾನ್ ಆಗಿ ಅವ್ರ ಒಟ್ಟಿಗೆ ಕೆಲಸ ಮಾಡಿದ್ರೆ ಹೆಮ್ಮೆ, ನಾನೇ ಬೆಂತೊಟ್ಟಿಗೆತ್ತೀನಿ. ಎಸ್ ಬೆಂತಟ್ಟರೆ ನಾವು ಚಪ್ಪಾಳೆ ತಟ್ಟಣಪ್ಪ ಪ್ರೇಮ್ ಸರ್ಗೆ. ಒಂದ್ ಟೈಮ್ ಅಲ್ಲಿ ಸಂಜಯ್ ದತ್ ಸರ್ ಸಿನಿಮಾನ ನೋಡೋಕೋಸ್ಕರ ಅಲ್ಲಿ ಅವರ ಟಿಕೆಟ್ ಅನ್ನ ಬ್ಲಾಕ್ ಅಲ್ಲಿ ಮಾರಿ ಇವತ್ತು ಬ್ಲಾಕ್ ಬಸ್ಟರ್ ಸಿನಿಮಾಗೆ ಅವ್ರನ್ನ ಕಾಸ್ಟ್ ಮಾಡಿದ್ದಾರೆ ಅಂದ್ರೆ ಸರ್, ಅದು ಸರ್ ನಿಜವಾದ ಸಾಧನೆ ಸರ್. ನಾನು ಹೇಳ್ತೀನಿ, ನಾನು ಯಾವ್ದು ಸ್ಕ್ರಿಪ್ಟ್ ಹೇಳಿದಾಗ ಅವರು ಓಕೆ ಪ್ರೇಮ್ ಚೆನ್ನಾಗಿದೆ, ಓಕೆ ಡನ್ ಮಾಡಿ. ಫಸ್ಟ್ ಹೇಳಿದಾಗ ನಮ್ಗೆ ಒಂದು ಸರ್ ಇದನ್ನ ಈ ತರ ಮಾಡ್ಬೋದು, ಆ ತರ ಮಾಡ್ಬೋದು. ಅವ್ರಿಗಂತ ಸ್ಕ್ರಿಪ್ಟ್ ತುಂಬಾ ಇಂಟ್ರೆಸ್ಟ್. ಏನಾರು ಹೇಳಿದಾಗ ಇದು ಚೆನ್ನಾಗಿದೆ, ಇನ್ನೇನಾರು ಮಾಡ, ಅದು ಏನು ಹೇಳಲ್ಲ ಅವರು, ಹಿಂಗ್ ಮಾಡೋದು ಹಂಗ್ ಮಾಡೋದು, ಇನ್ನೇನೋ ಚೆನ್ನಾಗಿದೆ ಮಾಡ್ಬೋದು ನೋಡಿ ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಸೊ ಅದನ್ನ ತೆಗೆದುಕೊಂಡು ಆ ಇದರಲ್ಲಿ ಆ ಪಾತ್ರಗಳು ಬಂದಾಗ ಸರ್ ಸಂಜು ಬಾಬನ್ನ ಹಾಕೋಣ ಇದಕ್ಕೆ ಮಾಡಿ, ಏನ್ ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ ಅವರು. ಯಾರು ಆಮೇಲೆ ಸಿನಿಮಾ ಮಾಡೋದು ಮಾಡಿ, ನಿಮ್ಗೆ ಸ್ಕ್ರೀನ್ ಮೇಲೆ ನಿಮ್ಗೆ ಪಾತ್ರಗಳು ವೈಭೀಕರಿಸಬೇಕು, ಆ ಕಂಟೆಂಟ್ ರೀಚ್ ಆಗಬೇಕು ಅಂದ್ರೆ ಮಾಡಿ, ತೊಂದರೆ ಇಲ್ಲ. ಅಂದ್ರೆ ಅಷ್ಟು ಮಟ್ಟಿಗೆ ಎಸ್ ನಮ್ಮ ನಂಬಿದ್ದಾರೆ, ಅವ್ರ ನಂಬಿಕೆ ಉಳಿಸ್ಲೇಬೇಕಷ್ಟೇ ನಾವು. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಥ್ಯಾಂಕ್ ಯು ಪ್ರೇಮ್ ಸರ್. ಎಷ್ಟು ಫೀಲಿಂಗ್ ಆಫ್ ಕಂಫರ್ಟ್ ಇದೆಯಲ್ಲ, ತುಂಬಾ ಖುಷಿ ಆಯ್ತು. ಇಟ್ ವಾಸ್ ಅ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಐ ಥಿಂಕ್ ತುಂಬಾ ಕಲಿಯಕ್ಕೆ ಸಿಕ್ತು ಅವ್ರೊಟ್ಟಿಗಿದ್ದು ನಾನು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ಇವತ್ತು ನಮ್ಮೊಟ್ಟಿಗೆ ಬಂದಿದ್ದಕ್ಕೆ. ಎಲ್ಲ ಕಡೆ ಹೋಗಿ ಎಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡ್ಕೊಂಡು ಬಂದು ಇವತ್ತು ಫೈನಲಿ ನಮ್ಮೂರಿಗೆ ಬಂದು ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋ ಖುಷಿ ಅದೆಲ್ಲೂ ಸಿಗಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. KD ಸಿನಿಮಾ ಟೀಸರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಅಂಡ್ ವಿ ವರ್ ವೆರಿ ಎಕ್ಸೈಟೆಡ್ ಟು ಶೋ ಯು ದ ಟೀಸರ್. ನಾನು ಮೊದಲನೇ ಬಾರಿಗೆ ಚೆನ್ನೈಯಲ್ಲೇ ಮುಂಬೈಯಲ್ಲೇ ನೋಡಿದ್ದು. ಇಟ್ ವಾಸ್ ಅನ್ ಇನ್ಕ್ರೆಡಿಬಲ್ ಜರ್ನಿ. ಐ ಥಿಂಕ್ ನಾನು ಪ್ರತಿ ವೇದಿಕೆಯಲ್ಲೂ ಹೇಳಿದ್ದೀನಿ, ಆ್ಯಂಡ್ ಮುಂದೆ ಹೋಗೋ ಪ್ರತಿ ವೇದಿಕೆಯಲ್ಲಿ ಹೇಳ್ತಾ ಬರ್ತೀನಿ. ನಾನು ಇಲ್ಲಿರೋ ಕಾರಣ ಪ್ರೇಮ್ ಸರ್ ಹಾಗೆ ರಕ್ಷಿತಾ ಮ್ಯಾಮ್, ಅವ್ರನ್ನ ಲಾಂಚ್ ಮಾಡೋದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡ್ತಿರೋದು. ಅವತ್ತು ನನ್ನ ಅವ್ರು ಗುರ್ತಿಸ್ಲಿಲ್ಲ ಅಂದರೆ ನಾನು ಇವತ್ತು ನಿಂತು ನಿಮ್ಮೊಟ್ಟಿಗೆ ಮಾತಾಡ್ತಿರ್ಲಿಲ್ಲ ಏನೋ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಮ್ ಆ್ಯಂಡ್ ಐ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದಮ್. ಆ್ಯಂಡ್ ಮತ್ತೊಮ್ಮೆ ಪ್ರೇಮ್ ಸರ್ ಒಟ್ಟಿಗೆ ಕೆಲಸ ಮಾಡಿ ಇಟ್ಸ್ ಬಿನ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಆಗಿ. ಯಾಕಂದರೆ ನನಗೆ ಇವತ್ತು ಕ್ಯಾಮ್ರಲ್ಲಿ ಹೇಗೆ ಮಾತಾಡಬೇಕು, ಒಂದು ಡೈಲಾಗ್ ಹೇಗೆ ಹೇಳಬೇಕು, ಲೈಟಿಂಗ್ ಹೆಂಗೆ ತಗೋಬೇಕು, ಪ್ರತಿಯೊಂದು ನನಗೆ ಏಕಲವ್ಯ ಟೀಮ್ ಹೇಳ್ಕೊಟ್ಟಿದ್ದು. ಸೊ ಅಲ್ಲಿಂದ ಕಲಿತಾ ಬಂದಿದ್ದೀನಿ. ಆ್ಯಂಡ್ ಇವತ್ತು ಮಚ್ಚಲಕ್ಷ್ಮಿಯಾಗಿ ಒಂದು ಪಾತ್ರ ಪ್ಲೇ ಮಾಡಿದ್ದೀನಿ. ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಬಟ್ ವೆರಿ ಎಕ್ಸೈಟಿಂಗ್. ಯಾಕಂದರೆ KDಯಲ್ಲಿ ಒಂದು ಹೀರೋಯಿನ್ಗೂ ಒಂದು ವೇಟೇಜ್ ಇರೋ ಪಾತ್ರ ಕೊಟ್ಟಿದ್ದಾರೆ. ಸುಮ್ಮನೆ ಬಂದು ಸ್ಮೈಲ್ ಮಾಡಿ ಆ ಥರ ಪಾತ್ರ ಅಲ್ಲ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಆ್ಯಂಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್ ವಾಸ್ ಐ ವಾಸ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ತುಂಬ ಕಷ್ಟ ಆಯಿತು, ಬಟ್ ಹೇಗೋ ಮ್ಯಾನೇಜ್ ಮಾಡಿದ್ದೀನಿ ಸರ್. ಪ್ರತಿಯೊಂದು ಸೀನು ಹೇಳ್ಕೊಡ್ತಾ ಇದ್ರು. ಸೊ ಆ್ಯಂಡ್ ಸಂಜಯ್ ದತ್ ಸರ್, ಇಡೀ ಜರ್ನಿ, ಇಡೀ ನಾವು ಪ್ರೆಸ್ ಮೀಟ್ ಮಾಡ್ತಾ ಬಂದಿದ್ದೀವಿ. ನಾನೆಲ್ಲ ವೇದಿಕೆಯಲ್ಲಿ ಹೇಳಿದ್ದೆ, ತುಂಬ ಭಯ ಆಗ್ತಿತ್ತು ಅವ್ರನ್ನ ಫಸ್ಟ್ ಟೈಮ್ ಮಾತಾಡಿಸ್ಬೇಕಾದ್ರೆ.
ಬಟ್ ಎಷ್ಟು ಇನ್ನೋಸೆನ್ಸ್ ಅಲ್ಲಿ ಎಷ್ಟು ಪೇಷನ್ಸ್ ಆಗಿ ನಮ್ಮೊಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾರೆ, ಮಾತಾಡ್ಸ್ತಾರೆ. ಸೊ ಬಾಬಾ ಥ್ಯಾಂಕ್ ಯು ಸೋ ಮಚ್. ನಾನು ಅಲ್ಲೂ ಮುಂಬೈಲೂ ಹೇಳಿದೆ, ನಾನು ಇವಾಗ ಯಾರ ಜೊತೆ ಕೆಲಸ ಮಾಡಿದ್ರು ನಾನು ಸಂಜಯ್ ದತ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ನಾನು. ಅಂಡ್ ಶಿಲ್ಪಾ ಶೆಟ್ಟಿ ಮ್ಯಾಮ್, Diva again, she's been so kind, first of all. And ನನಗೆ ಫ್ಲೈಟ್ ಅಲ್ಲಿ ತುಂಬಾ ಟಿಪ್ಸ್ ಹೇಳ್ಕೊಡ್ತಿದ್ರು, ತುಂಬಾ ಲರ್ನಿಂಗ್ ಲೆಸನ್ಸ್ ಹೇಳ್ಕೊಡ್ತಿದ್ರು. ಯೋಗ ಬಗ್ಗೆನಾ, ಡಯಟ್ ಬಗ್ಗೆನಾ, ಫಿಟ್ನೆಸ್ ಬಗ್ಗೆನಾ, ಡಾನ್ಸ್ ಬಗ್ಗೆನಾ, ಎಲ್ಲ ಬಗ್ಗೆ ಲೆಸನ್ ನಂಬರ್ 1, ಲೆಸನ್ ನಂಬರ್ 2 ಅಂತ ಹೇಳ್ಕೊಡ್ತಿದ್ರು. ನಾನು 3 lessons ಕ್ಯಾಮ್ರಾಗೂ ಹೇಳಿ ಪಾಪ ಆಸ್ಪೈರಿಂಗ್ ಆಕ್ಟ್ರೆಸಸ್ ಕ್ಯಾನ್ ಲರ್ನ್ ಇಟ್. ನಾನು ಫ್ರೀ ಆಫ್ ಕಾಸ್ಟ್ ಐ ಟೇಕ್ ದಟ್ 2-3 lessons. 1-2 lessons ಹೇಳಿ ಪ್ಲೀಸ್, ಮ್ಯಾಮ್ ಹೇಳ್ಕೊಟ್ಟಿದ್ದು. ಇವಾಗ ಕೂತಿರ್ಬೇಕಾದ್ರೆ ಒಂದು ಲೆಸನ್ ಹೇಳ್ಕೊಟ್ರು ನನಗೆ, ದಟ್ ವಿ ಆಲ್ವೇಸ್ ಹ್ಯಾವ್ ಟು ಮ್ಯಾನಿಫೆಸ್ಟ್ ಅಂಡ್ ಬಿಲೀವ್ ಯೋರ್ ಸೆಲ್ಫ್ ದಟ್ ಆಗುತ್ತೆ, ನಾವು ಕೆಲಸ ಮಾಡಿದೀವಿ ಅಂಡ್ ಆ ಕೆಲಸ ಫಲ ನಮ್ಗೆ ಸಿಗುತ್ತೆ ಅಂಡ್ ಎಲ್ಲ ಕರೆಕ್ಟ್ ಆಗಿ ದಾರಿಲಿ ಹೋಗ್ತೀವಿ ಅಂತ. ಸೊ ಆಲ್ವೇಸ್ ಟು ಬಿಲೀವ್ ಇನ್ ಅವರ್ ಸೆಲ್ಫ್ಸ್. ಯಾಕಂದ್ರೆ ನಾನು ಅವರು ಇದಾದ್ಮೇಲೆ ನೀನ್ ಬಿಸಿ ಆಗ್ಬಿಡ್ತೀಯ ಅಂತ ಹೇಳಿದ್ರು, ನಾನು ಐ ಹೋಪ್ ಅಂತ ಹೇಳಿದೆ. ನೋ ಯು ಶುಡಂಟ್ ಹೋಪ್, ಯು ಶುಡ್ ಬಿಲೀವ್ ದಟ್ ಇಟ್ ವಿಲ್ ಹ್ಯಾಪನ್ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಕೈಂಡ್. ಅಂಡ್ ಇವತ್ತು ಫುಲ್ ಕಂಪ್ಲೀಟ್ ಫೀಲಿಂಗ್ ಬರ್ತಿದೆ, ಯಾಕಂದ್ರೆ ನಮ್ ವಿಲಿಯಮ್ಸ್ ಇದ್ದಾರೆ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ, ರಮೇಶ್ ಅರವಿಂದ್ ಸರ್ ಅಂಡ್ ರವಿಚಂದ್ರನ್ ಸರ್, ವೆಂಕಟ್ ಸರ್ ಇದ್ದಾರೆ. ಸೊ ಇಟ್ ಫೀಲ್ಸ್ ಲೈಕ್ ಅ ಕಂಪ್ಲೀಟ್ ಫ್ಯಾಮಿಲಿ ಟುಡೇ. ರಮೇಶ್ ಅರವಿಂದ್ ಸರ್, ರವಿಚಂದ್ರನ್ ಸರ್, ನೀವು ಯು ಆರ್ ಟ್ರೆಷರ್ಸ್ ಆಫ್ ಕರ್ನಾಟಕ ಸರ್, ಯು ಆರ್ ಇನ್ಕ್ರೆಡಿಬಲ್. ಸೊ ನಾನು ನಿಮ್ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂತಾನೆ ನನಗೆ ಅದು ದೊಡ್ಡ ವಿಷಯ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ಹೋಪ್ ಮುಂದೆನೂ ನಿಮ್ಮ ಒಟ್ಟಿಗೆ ಕೆಲಸ ಮಾಡೋ ಆ ಒಂದು ಅವಕಾಶ ನಂಗೆ ಸಿಗುತ್ತೆ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಧ್ರುವ ಸರ್, ವಾಟ್ ಅ ಇನ್ಕ್ರೆಡಿಬಲ್ ಆಕ್ಟರ್ ಹಿ ಇಸ್ ಅಂಡ್ ಹಿ ಇಸ್ ಸೋ ಮೋಟಿವೇಟಿಂಗ್. ಯಾಕಂದ್ರೆ ಪ್ರತಿಯೊಂದು ಸೀನ್ ಮುಂಚೆ ಹತ್ರ ಯಾವ್ದಾದ್ರು ಸೀನ್ ನಂಗೆ ಚೆನ್ನಾಗಿ ಬರ್ತಿಲ್ಲ, ಸ್ವಲ್ಪ ಟೇಕ್ಸ್ ಆಗ್ತಿದೆ ಅಂದ್ರೆ ಹಿ ಯೂಸ್ ಟು ಮೋಟಿವೇಟ್ ಮೀ ಸೋ ಮಚ್. ಇಲ್ಲ ಮೇಡಮ್ ಬನ್ನಿ ಮೇಡಮ್, ಇದು ಟೇಕ್ ಆಗ್ಬಿಡುತ್ತೆ ಮೇಡಮ್ ಅಂತ ಎಷ್ಟು ಮೋಟಿವೇಟ್ ಮಾಡ್ತಿದ್ರು. ಸೊ ಇಟ್ ಇಸ್ ಲವ್ಲಿ ವರ್ಕಿಂಗ್ ವಿತ್ ಯು ಸರ್, ಥ್ಯಾಂಕ್ ಯು. ಅಂಡ್ ವಿಲಿಯಮ್ಸ್ ಸರ್ ಅಷ್ಟೇ, ಪ್ರತಿ ಒಂದು ಫ್ರೇಮು ನಾವು ವಾಲ್ಕೆನೋ ವಿಲಿಯಮ್ಸ್ ಅಂತ ಕರೆಯೋದು ಅಂತ ಹೇಳಿದೆ ಅಲ್ಲ, ಯಾ, ಸೊ ಅದೇ ರೀತಿ ಡೆಲಿವರ್ ಮಾಡಿದ್ರು. ಪ್ರತಿ ಒಂದು ಫ್ರೇಮು ಇಸ್ ಇನ್ಕ್ರೆಡಿಬಲ್ ಟು ವಾಚ್. ಸೊ ಥ್ಯಾಂಕ್ ಯು ಸರ್. ಅಂಡ್ ಅರ್ಜುನ್ ಜನ್ಯ ಸರ್ ಅಷ್ಟೇ, ಮ್ಯೂಸಿಕ್ ನಾನು ಏನು ಮಾತಾಡೋ ಅಗತ್ಯನೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ನಮ್ಗೆ 2 ಸಾಂಗ್ ಹಿಟ್ ಮಾಡ್ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಎಸ್, ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಅಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಆಲ್ಸೋ ಥ್ಯಾಂಕ್ ಯು ಟು KVN ಪ್ರೊಡಕ್ಷನ್, ವೆಂಕಟ್ ಸರ್, ಥ್ಯಾಂಕ್ ಯು so much for making me a part of KD. I don't know, again when I get to work with you, but KD is very special for me and thank you for making it happen for me. And Supreet sir go thank you, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲರನ್ನ, ಸೆಟ್ ಅಲ್ಲಿ ಯಾರಿಗೂ ತೊಂದರೆ ಆಗದೆ ಎಲ್ಲ ಸ್ಮೂತ್ ಆಗಿ ನಡೀತಿರ್ಬೇಕು ಅಂತ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಸೊ ಥ್ಯಾಂಕ್ ಯು Supreet sir. Yes, thank you to my entire team.